ನನ್ನ ಪ್ರೀತಿಯ ದ್ವಿತೀಯ PUCಯ ವಿದ್ಯಾರ್ಥಿಗಳೇ, ಚಾಪ್ಟರ್ 9 ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಒಂದು ಪಾಠದಿಂದ ಒಂದು ಹಾಟ್ ಕ್ವಶನನ್ನು ತೆಗೆದುಕೊಂಡು ಬಂದಿದ್ದೇನೆ. ಪ್ರತಿಯೊಂದು ಕ್ವಶನ್ ಪೇಪರಲ್ಲೂ ಕೂಡ 4 ಮಾರ್ಕ್ಸ್ ಹಾಟ್ ಕ್ವಶನ್ಸ್ ಇರುತ್ತೆ ಹಾಗೂ 3 ಮಾರ್ಕ್ಸ್ ಹಾಟ್ ಕ್ವಶನ್ಸ್ ಕೂಡ ಬರುತ್ತೆ. ಈಗ ನಾನು ಡಿಸ್ಪ್ಲೇ ಮಾಡಿರುವಂಥದ್ದು ಇದು ಹಾಟ್ ಕ್ವಶನ್ ಆಗಿರುತ್ತೆ. ಏನು ಡಿಫ್ರೆನ್ಸ್ ಬಿಟ್ವೀನ್ ಪೊಯೆಟ್ರಿ ಆ್ಯಂಡ್ ಪೊಯಮ್. ವಾಟ್ ಆರ್ ಬೋರ್ಗ್ಸ್ ವ್ಯೂಸ್ ಅಂತ ಹೇಳಿದರೆ ಜಾರ್ಜ್ ಲೂಯಿಸ್ ಬೋರ್ಗ್ಸ್ ವ್ಯೂ ಆನ್ ಪೊಯೆಟ್ರಿ ಆ್ಯಂಡ್ ಪೊಯಮ್. ಇದು ನಿಮಗೆ 100% ಬರುವ ಸಾಧ್ಯತೆ ಇರುತ್ತೆ, ಯಾಕಂದರೆ ಹಾಟ್ ಕ್ವಶನ್ ಆಗಿರೋದಕ್ಕಾಗಿ. ಆಯಿತಾ, ಬನ್ನಿ ಇದರ ಎಷ್ಟು ಈಸಿಯಾಗಿದೆ ಅಂತ ನೋಡ್ತಾ ಹೋಗೋಣ. ನೋಡ್ರೋ, ಪೋಯಮ್ ಅಂದರೆ ಪದ್ಯ ಅಂತ, ಪೊಯೆಟ್ರಿ ಅಂದರೆ ಕವಿತೆ ಅಂತ. ಪೋಯಮ್ಮು ಶಾರ್ಟ್ ಆಗಿರುತ್ತೆ, ಕವಿತೆಗಳು ಇದು ದೀರ್ಘವಾಗಿ ಇರುತ್ತೆ. ದೀರ್ಘ ಅಂದರೆ ಲೆಂತಿಯಾಗಿ ಇರುತ್ತೆ. ಈಗ ನಿಮಗೆ ಆನ್ಸರ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ, ನೀವು ಆನ್ಸರನ್ನು ಬರ್ಕೊತಾ ಹೋಗಿ. ಬನ್ನಿ ವಿದ್ಯಾರ್ಥಿಗಳೇ, ನೋಡಿ, ಬೋರ್ಗ್ಸ್ ಬಿಲೀವ್ಸ್ ದಟ್ poetry is something so intimate and so essential that it cannot be defined. ಅಂದರೆ ಎಕ್ಸ್ಪ್ಲನೇಷನ್ ಮಾಡೋಕ್ಕಾಗಲ್ಲ ಕಣ್ರಿ. ಈ ಪೊಯೆಟ್ರಿ ಪೊಯಮನ್ನು ಯಾವನಾದರೂ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಹೋದರೆ ವಿತೌಟ್ ಓವರ್ ಸಿಂಪ್ಲಿಫೈಯಿಂಗ್ ಇಟ್, he says that poetry is not the poem. ಅವ್ರೇನು ಹೇಳ್ತಾರೆ ಅಂದರೆ, ನೋಡಿ, ಈ ಪೊಯೆಟ್ರಿ ಪೊಯಮ್ ಎರಡೂ ಒಂದೆಲ್ಲ ಕಣ್ರಿ, ಎರಡೂ ಕೂಡ ಡಿಫ್ರೆಂಟಾಗಿ ಇರುವಂಥದ್ದು ಅಂತ ಹೇಳ್ತಾನೆ. ಹೌದಲ್ವಾ? ನೋಡಿ, ಬಿರಿಯಾನಿನೇ ಬೇರೆ, ಚಿತ್ರಾನ್ನನೇ ಬೇರೆ, ಎರಡೂ ಕೂಡ ಎದರಿಂದ ಬರುತ್ತೆ? ರೈಸಿಂದನೇ ಬರುತ್ತೆ. ಆದರೆ ಅದೇ ಬೇರೆ, ಇದೇ ಬೇರೆ. ಹೌದಲ್ವಾ? ಫ್ರೂಟು ಕೈಯಲ್ಲಿ ಇಟ್ಕೋಬೋದು, ವೆಜಿಟೇಬಲ್ಸು ಕೈಯಲ್ಲಿ ಇಟ್ಕೋಬೋದು. ಕೈಯಲ್ಲಿ ಇಟ್ಟಿದ ತಕ್ಷಣ ಎಲ್ಲದೂ ಒಂದೇನಾ? ನೋ, ಅದೇ ಬೇರೆ, ಇದೇ ಬೇರೆ. ಆದರೆ ರೂಪರೇಷೆಗಳು ಸೇಮ್ ಆಗಿರ್ತವೆ. ಟಮಾಟೋನೂ ರೌಂಡ್ ಇರುತ್ತೆ, ಆ್ಯಪಲು ರೌಂಡ್ ಇರುತ್ತೆ, ಆದರೆ ಅದು ಫ್ರೂಟು, ಇದು ಹಾಗೆ ನಿಮಗೆ ನಾನು ತಿಳಿಸ್ತೇನೆ, ಬನ್ನಿ. ದೆನ್ ಹಿ ಸೇಸ್ ದಟ್ ಪೊಯೆಟ್ರಿ ಈಸ್ ನಾಟ್ ದ ಪೊಯಮ್ ಆ್ಯಂಡ್ ಒಪಿನ್ಸ್ ದ್ಯಾಟ್ ಅ ಪೊಯಮ್ ಮೇ ಬಿ ನಥಿಂಗ್ ಮೋರ್ ದ್ಯಾನ್ ಎ ಸೀರೀಸ್ ಆಫ್ ಸಿಂಬಲ್. ಏನಂತ ಹೇಳ್ತಾನೆ? ಪದ್ಯ ಅನ್ನುವಂಥದ್ದು, ಪೊಯಮ್ ಅನ್ನುವಂಥದ್ದು ಇಟ್ ಈಸ್ ಮೋರ್ ದ್ಯಾನ್ ಎ ಸೀರೀಸ್ ಆಫ್ ಸಿಂಬಲ್ಸ್. ಅದರಲ್ಲಿ ನಿಮ್ಗೆ ಏನು ಸಿಗುತ್ತೆ ಸರ್? ಏನು ಸಿಗುತ್ತೆ? ಪಾರ್ಟ್ಸ್ ಆಫ್ ಸ್ಪೀಚ್ ಸಿಗುತ್ತಾ? ನೋ, ಫಿಗರ್ ಆಫ್ ಸ್ಪೀಚ್ಗಳು ಸಿಗುವಂಥದ್ದು, ಅಲ್ಲಿ ನಿಮಗೆ ಅಟ್ರಾಕ್ಷನ್ ಸಿಗುವಂಥದ್ದು, ಸಿಂಬಲ್ಸ್ಗಳು ಸಿಗುವಂಥದ್ದು. ಬೋರ್ಗ್ಸ್ ಒಪಿನ್ಸ್ ದ್ಯಾಟ್ ಪೊಯೆಟ್ರಿ ಈಸ್ ದಿ ಎಸ್ಥೆಟಿಕ್ ಆ್ಯಕ್ಟ್. ಇದು ಕೀಪ್ ವರ್ಡ್ ಆಫ್ ದಿ ಆನ್ಸರ್ ಅಂಡರ್ಲೈನ್ ಹಾಕೊಳ್ಳಿ. ದಟ್ ಟೇಕ್ ಪ್ಲೇಸ್ ವೆನ್ ದ ಪೋಯೆಟ್ ರೈಟ್ಸ್ ಇಟ್. ನೋಡಿ ವಿದ್ಯಾರ್ಥಿಗಳೇ, ಈ ಪೊಯೆಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ? ಬರೆದ ಮೇಲೆ ಅಲ್ಲ. ಒಬ್ಬ ಕವಿ ಯೋಚನೆ ಮಾಡ್ತಾನಲ್ವ, ನಾನು ಬರೀಬೇಕು ಅಂತ, ಅದು ಅವಾಗೇ ಸ್ಟಾರ್ಟ್ ಆಗಿರುವಂಥದ್ದು. ಅದನ್ನು ಪೊಯೆಟ್ರಿ ಅಂತ ಕರಿತೀವಿ. ದಿ ಪೊಯೆಟ್ ರೈಟ್ಸ್ ಇಟ್ ಆ್ಯಂಡ್ ವೆನ್ ದ ರೀಡರ್ ರೀಡ್ಸ್ ಇಟ್ ಹಿ ಬಿಲೀವ್ಸ್ ದ್ಯಾಟ್ ಪೊಯೆಟ್ರಿ ಈಸ್ ಎ ಮ್ಯಾಜಿಕಲ್, ಮಿಸ್ಟೀರಿಯಸ್ ಆ್ಯಂಡ್ ಅನ್ಎಕ್ಸ್ಪ್ಲೇನಬಲ್. ಇದನ್ನೇ ರೀ ಸರ್, ನನಗೆ ಆನ್ಸರ್ ಅರ್ಥನೇ ಆಗ್ತಾಯಿಲ್ಲ, ಅದನ್ನೇ ಎಕ್ಸಾಮಲ್ಲಿ ಬರೀಬೇಕು. ಪೊಯೆಟ್ರಿ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ಡಿಫ್ರೆನ್ಸ್ ಬಿಟ್ವೀನ್ ದ ಪೊಯೆಟ್ರಿ ಆ್ಯಂಡ್ ಪೊಯಮ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್. ಇಫ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಪೊಯೆಟ್ರಿ ಆ್ಯಂಡ್ ಪೊಯಮ್, ಬಿಕಾಸ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಟ್ಸ್ ಲೈಕ್ ಎಕ್ಸ್ಪ್ಲೇನಿಂಗ್ ವಾಟ್ ಈಸ್ ಲವ್, ವೈ ಯೆಲ್ಲೋ ಕಲರ್ ಈಸ್ ಯೆಲ್ಲೋ, ಈ ರೀತಿಯಾಗಿ ಆಗತ್ತೆ ಸರ್. ಹಾಗಾಗಿ ಪೊಯೆಟ್ರಿ ಈಸ್ ಎ ಮ್ಯಾಜಿಕಲ್, ಇಟ್ ಈಸ್ ಎ ಮಿಸ್ಟೀರಿಯಸ್, ಇಟ್ ಈಸ್ ಎ ಅನ್ಎಕ್ಸ್ಪ್ಲೇನಬಲ್, ಆಲ್ದೋ ನಾಟ್ ಆ್ಯನ್ ಇನ್ಕಾಂಪ್ರಹೆನ್ಸಿಬಲ್ ಇವೆಂಟ್. ಹಿ ಅಂದರೆ ಯಾರು? ಬೋರ್ಗ್ಸ್ ಬಿಲೀವ್ಸ್. ಏನನ್ನು ಬಿಲೀವ್ ಮಾಡ್ತಾರೆ? ದಟ್ ಒನ್ ಶುಡ್ ಫೀಲ್ ದಿ ಪೊಯೆಟಿಕ್ ಈವೆಂಟ್ ಅಪಾನ್ ರೀಡಿಂಗ್ ಇಟ್, ಅದರ್ವೈಸ್ ದ ಪೊಯೆಟ್ ಶುಡ್ ಬಿ ಡೀಮ್ಡ್ ಟು ಹ್ಯಾವ್ ಫೇಲ್ಡ್. ಒಂದು ಗುಡ್ ಎಕ್ಸಾಂಪಲ್ ನಿಮಗೆ ಕೊಡ್ತೇನೆ. ಈಗ ಪೋಯಮ್ ಅಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೆಲ್ಲ ಇದಾವಲ್ವ, ಅವೆಲ್ಲವೂ ಪೋಯಮ್ಗಳು. ಪೊಯೆಟ್ರಿ ಅಂದರೆ ಏನು ಗೊತ್ತಾ? ಮಹಾಭಾರತವನ್ನು ನಾವು ಕಾವ್ಯ ಅಂತ ಕರೆಯುತ್ತೇವೆ, ಪದ್ಯ ಅಂತ ಕರೆಯುವುದಿಲ್ಲ. ಕಾವ್ಯ ಅಂತ ಹೇಳಿದರೆ ಇಂಗ್ಲೀಷಲ್ಲಿ ಪೊಯೆಟ್ರಿ ಅಂತ. ಹೋಪ್ ನಿಮಗೆ ಸಂಪೂರ್ಣವಾಗಿ ಕ್ಲಿಯರ್ ಪಿಕ್ಚರನ್ನು ನಾನು ಕೊಟ್ಟಿದ್ದೇನೆ ಅಂದುಕೊಂಡಿದ್ದೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಈ ಆನ್ಸರಿನ ಜೊತೆಗೆ ಆ 3 ಲೈನ್ ಹೇಳಿದ್ದಲ್ವ, ಅದು ಬರೀಲೇಬೇಕು. ಇಫ್ ವಿ ಆರ್ ಎಕ್ಸ್ಪ್ಲೇನಿಂಗ್ poetry and poem, it is very difficult to explain, because if we are explaining, it's like explaining what is love. ಲವ್ಗೆ ಒಂದೇ ಡೆಫಿನಿಷನ್ ಇದೆಯಾ? ಇಲ್ಲ ಕಣ್ರಿ, ಹಲವಾರು ಡೆಫಿನಿಷನ್ಗಳಿದ್ದಾವೆ. ಹಾಗೆ ವೈ ಯೆಲ್ಲೋ ಕಲರ್ ಈಸ್ ಯೆಲ್ಲೋ, ಇದಕ್ಕೆ ಹೇಳಲು ಸಾಧ್ಯವಿಲ್ಲ. ಇನ್ನೊಂದು ಆನ್ಸರು, ವೈ ಲೀವ್ಸ್ ಫಾಲನ್ ಓನ್ಲಿ ಆನ್ ಆಟಮ್ ಸೀಸನ್. ಯಾಕೆ ಬರೀ ಆಟಮ್ ಸೀಸನಲ್ಲೇ ಉದುರ್ತವೆ ಅಂದರೆ ಹಲವಾರು ಕಾರಣಗಳಿದ್ದಾವೆ. ಹಾಗೆ ಇದು ಕೂಡ ಅಷ್ಟೇ, ಪೊಯೆಟ್ರಿ ಪೊಯಮನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅಸಾಧ್ಯ. ಪೊಯಮ್ ಈಸ್ ಎ ಪಾರ್ಟ್ ಆಫ್ ಪೊಯೆಟ್ರಿ ಅಂತ ಬರೀಬೇಕು, ಆದರೆ ಪೊಯೆಟ್ರಿ ಪೊಯಮಿನ ಭಾಗವಲ್ಲ. ಯಾಕೆಂದರೆ ಇದು ಚಿಕ್ಕ ತುಣುಕು. ಯಾವುದು?
ಪದ್ಯ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಏನಾದರೂ ಡೌಟ್ ಇದ್ದಲ್ಲಿ, ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ನನ್ನ ಒಂದು ಮೇಲ್ ಐಡಿಗೂ ಕೂಡ ಕಮೆಂಟನ್ನು ಮಾಡ್ಬೋದು, ಮೆಸೇಜನ್ನು ಕಳಿಸ್ಬೋದು, ಅಥವಾ ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ದಯವಿಟ್ಟು ಫೇಲ್ ಆಗುವಂಥ ವಿದ್ಯಾರ್ಥಿ ಪಾಸ್ ಆಗಲಿ ಅಂತ, ಯಾಕಂದರೆ ಇವೆಲ್ಲ ಫಿಕ್ಸ್ ಕ್ವಶನ್ಸು ಕೆಲವೊಂದು ಇರ್ತವೆ. ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್, ರೈಟ್ ಆ್ಯಂಡ್ ಪ್ರಾಕ್ಟೀಸ್ ಇಸ್ ದ ಓನ್ಲಿ ವೇ, ಓನ್ಲಿ ಸೊಲ್ಯೂಷನ್ to get good marks in languages. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಲವ್ ಯು ಆಲ್.